ಸರ್ಕಾರದ ಹಿಜಾಬ್ ಆದೇಶಕ್ಕೆ ಸಿಟಿ ರವಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಶಾಲಾ ಸಮವಸ್ತ್ರ ಕುರಿತು ಆದೇಶ ಮಾಡಿ ಹಿಜಾಬ್ಗೆ ಅನುಮತಿಯನ್ನ ನೀಡಿದ್ದಲ್ಲದೆ ಈಗ ಶನಿವಾರ ರುದ್ರಾಕ್ಷಿಯನ್ನು ಕೂಡ ಎಳೆದು ತಂದು ಕೇಸರಿ ಶಾಲ್ಗೆ ನಿಷೇಧವನ್ನ ಹೇರಿದ್ದಾರೆ. ಬಿಜೆಪಿ ಹಿಜಾಬ್ ವಿರೋಧಿ ಅಲ್ಲ, ನಾವು ಹಿಜಾಬ್ ವಿರೋಧಿಸಿಲ್ಲ. ಆದರೆ ಶಾಲೆಗಳಲ್ಲಿ ವಸ್ತ್ರ ಸಂಹಿತೆ ಯಾಕಿದೆ, ಯಾವಾಗಿಂದ ಇದೆ? ವಸ್ತ್ರ ಸಂಹಿತೆ ಉದ್ದೇಶದ ಬಗ್ಗೆ ಶಿಕ್ಷಣ ಸಚಿವರಿಗೆ ಅರಿವೇ ಇಲ್ಲ. ಇನ್ನು ಸಿಎಂ ಬುದ್ಧಿಗೇಡಿ ತರ ವರ್ತಿಸಬಾರದು ಅಂತ ಗುಡುಗಿದ್ದಾರೆ. ವಸ್ತ್ರ ಸಂಹಿತೆ ಉದ್ದೇಶದ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಅರಿವೇ ಇಲ್ಲ. ಸಿಎಂ ಅಂತೂ ಬುದ್ಧಿಗೇಡಿ ತರ ವರ್ತಿಸಬಾರದು, ಈ ಆದೇಶವನ್ನು ವಾಪಸ್ ಪಡಿಬೇಕು ಅಂದಿದ್ದಾರೆ ಸಿಟಿ ರವಿ. ಶಿಕ್ಷಣ ಸಚಿವರಿಗೆ ಬುದ್ಧಿ ಇಲ್ಲ, ಸಿಎಂ ಆಗಿರೋ ನಿಮಗೂ ಬುದ್ಧಿ ಇಲ್ವಾ? ಅತಿಯಾಗಿ ಹಿಂದೂಗಳನ್ನ ಒಡೆಯೋದಕ್ಕೆ ಹೋದ್ರೆ ಅವರು ಒಗ್ಗಟ್ಟಾಗ್ತಾರೆ. ಇದೇ ಕಾರಣಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋತಿದ್ದು. ಹೀಗಂತ ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ತೀಕ್ಷ್ಣವಾಗಿ ಹರಿಹಾಯ್ದಿದ್ದಾರೆ ಸಿಟಿ ರವಿ. ಹಿಜಾಬ್ ಹಾಕೊಳ್ಳೋಕೆ ಅವರು ಸ್ವತಂತ್ರರಿದ್ದಾರೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಲಿ, ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಲಿ. ಶಾಲೆಗಳಲ್ಲಿ ಯೂನಿಫಾರ್ಮ್ ಬೇಡ ಅನ್ನೋದಾದ್ರೆ ಎಲ್ಲ ಮತ ಸಂಪ್ರದಾಯಗಳ ವಸ್ತ್ರಕ್ಕೂ ಕೂಡ ಅವಕಾಶ ಕೊಡಿ. ಯಾರ್ಯಾರು ಅವರವರ ನಂಬಿಕೆಗೆ ಅನುಗುಣವಾಗಿ ಅವರು ಯಾವ್ಯಾವುದನ್ನು ಹಾಕೊಂಡು ಬರಬೇಕು ಅದನ್ನು ಹಾಕೊಂಡು ಬರಲಿ. ನೀವು ಅದನ್ನ ಹೇರುವ ಅಧಿಕಾರ ನಿಮಗಿಲ್ಲ. ಕೇಸರಿ ಹಾಕೊಂಡು ಬರಬಾರ್ದು ಅಂತ ಹೇರುವ ಅಧಿಕಾರ ನಿಮಗಿಲ್ಲ. ಅದು ನನ್ನ ನಂಬಿಕೆ, ನನ್ನ ರಿಲಿಜಿಯಸ್ ಪ್ರಾಕ್ಟೀಸ್ ಕೇಸರಿ ಅಂತ ಅನ್ನೋದಾದ್ರೆ ನೀವು ಹಿಜಾಬಿಗೆ ಹೇಗೆ ಅನುಮತಿ ಕೊಡ್ತೀರೋ ಆ ಕೇಸರಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಒಬ್ರು ನೀಲಿ ಶಾಲು ನನ್ನ ನಂಬಿಕೆ ಅಂತ ಅನ್ನೋದಾದ್ರೆ ನೀಲಿಗೂ ಅನುಮತಿ ಕೊಡಬೇಕು. ಇನ್ಯಾರೋ ಬಿಳಿ ಶಾಲು ನನ್ನ ನಂಬಿಕೆ ಅನ್ನೋದಾದ್ರೆ ಅದಕ್ಕೂ ಅನುಮತಿ ಕೊಡಬೇಕು. ಇನ್ಯಾರಾದ್ರೂ ನಾನು ಮಹಾತ್ಮ ಗಾಂಧಿ ಅನುಯಾಯಿ, ನಾನು ತುಂಡು ಮುಂಡಾಸ್ ಕಟ್ಕೊಂಡು ಮೇಲೊಂದು ವಸ್ತ್ರ ಹೊತ್ಕೊಂಡು ಬರ್ತೀನಿ ಅನ್ನೋದಾದ್ರೆ ಆ ನಂಬಿಕೆಗೂ ಅನುಮತಿ ಕೊಡಬೇಕು. ಇಲ್ಲದೇ ಇದ್ರೆ ಶಾಲೆಗಳಲ್ಲಿ ಆಯಾ ಆಡಳಿತ ಮಂಡಳಿಗಳು ನಿಗದಿಪಡಿಸಿದ ಯೂನಿಫಾರ್ಮ್ ಅನ್ನ ಒಪ್ಕೊಳ್ಬೇಕು. ಅಲ್ಲಿ ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ರೆ ನೋ ಡಿಸ್ಪ್ಯೂಟ್. ಹಿಜಾಬ್ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಯೂನಿಫಾರ್ಮ್ ಅಂದ್ರೆ ಅಲ್ಲಿ ಕೊಡಬಾರ್ದು ಅವಕಾಶನ. ಕೇಸರಿ ಶಾಲು ಪಾರ್ಟ್ ಆಫ್ ಯೂನಿಫಾರ್ಮ್ ಇದ್ರೆ ನೋ ಡಿಸ್ಪ್ಯೂಟ್. ಅದು ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲ ಅನ್ನೋದಾದ್ರೆ ಅನುಮತಿ ಕೊಡಬಾರ್ದು. ಇದರೊಳಗಡೆ ನಿಮ್ಮ ಜಾತ್ಯತೀತತೆ ಅನ್ನೋದು ಬೊಗಳೆ ಆಗಿದೆ, ಮತೀಯ ಓಲೈಕೆಯ ನೀತಿಯಾಗಿದೆ. ಬ್ಲಾಕ್ ಮೇಲಿಗೆ ಮಣಿದಿದ್ದೀರಿ. 16ನೇ ತಾರೀಕು ಅಂದ್ರೆ ನಾಡಿದ್ದು ಅವರೆಲ್ಲ ಒಂದು ಸಭೆ ಸೇರ್ತಾರಂತೆ. ಆ ಸಭೆ ಸೇರಿ ಎಲ್ಲಿ ನಿಮ್ಮ ವಿರುದ್ಧ ಪತ್ವ ಓಡಿಸ್ತಾರೋ ಅನ್ನೋ ಭೀತಿಗೊಳಗಾಗಿದ್ದೀರಿ ನೀವು. ಆ ಭೀತಿಗೊಳಗಾಗಿ ನೀವು ಈ ಕ್ರಮವನ್ನು ಕೈಗೊಂಡು ಶಾಲಾ ಕಾಲೇಜುಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಮತೀಯ ವಿದ್ವೇಷವನ್ನು ಬಿತ್ತುವಂತ, ಮತೀಯ ಭಾವನೆಗಳನ್ನು ಕೆರಳಿಸುವಂತ, ಮತೀಯವಾಗಿ ವಿಭಜನೆ ಮಾಡುವಂತ ಕಾರ್ಯಕ್ಕೆ ಕೈ ಹಾಕಿದಿರಿ ಅಂತ ಅನಿಸ್ತಾ ಇದೆ. ಇದು ಬುದ್ಧಿ ಇರೋರು ತೆಗೆದುಕೊಳ್ಳೋ ನಿರ್ಣಯ ಅಂತ ಅನಿಸ್ತಾ ಇಲ್ಲ.